ನಿಮ್ಮ ಮನಸ್ಸು ಬಂದಂಗೆ ಮಾಡ್ತಾಯಿದ್ದೀರಿ, ಬೆದರಿಸ್ತಾ ಇದ್ದೀರಿ ಅಂತ ಪ್ರತ್ಯಾರೋಪ ಮಾಡ್ತಾರೆ. ಅದಕ್ಕೂ ನಿಮ್ಗೆ ಗೊತ್ತದ. ಇಲ್ಲಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಯಾವುದೇ ಪೊಲೀಸ್ ಅಧಿಕಾರಿ ಇರಲಿ ಅಥವಾ ಮತ್ತೊಂದು ಯಾವುದೇ ಅಧಿಕಾರಿ ಇರಲಿ ಅಥವಾ ಕಂದಾಯ ಇರಲಿ, ಯಾವುದೇ ಇಲಾಖೆಯವರಿರಲಿ, ಆಡಳಿತಾರೂಢದ ಪಕ್ಷದ ಪರ ಇರ್ತಾರೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯನ. ಈ ಹಿಂದಾದವರು ಸಹಜವಾಗಿ BJP ಸರ್ಕಾರ ಇದ್ದಾಗ BJPಗೆ ಅನುಕೂಲ ಆಗುವಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಸಹಿತ ಈಗಾಗಲೇ ಓಪನ್ ಸೀಕ್ರೆಟ್. ಯಾಕಂದ್ರೆ ಪ್ರತಿಯೊಂದು ಪೊಲೀಸ್ ಠಾಣ, ಆಯಾ ಪೊಲೀಸ್ ಠಾಣದ MLAಗಳ ಯಾರ ಮೇಲೆ ಮನಸ್ಸು ಮಾಡ್ತಾರೆ ಅಂತಂದು ಹಾಕಿರ್ತಾರೆ. MLAಗಳು ತಮಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ತಾವೇನೋ ತಪ್ಪು ಮಾಡಿದ್ರು, ತಮ್ಮ ಬೆಂಬಲಿಗರು ತಪ್ಪು ಮಾಡಿದ್ರು ಮುಚ್ಚಾಕೋ ಸಲುವಾಗಿ ಅವ್ರಿಗೆ ಬೇಕಾದಂಥ MLAಗಳು ಬೇಕಾದಂಥ ಈ ಒಂದು SIಗಳನ್ನು ಅಥವಾ ಅಲ್ಲಿಯ ಪೊಲೀಸ್ ಕಮಿಷನರ್ ಅವರನ್ನು DYSP ಅವರನ್ನು ನೇಮಿಸ್ಕೊಳ್ತಾ ಇರ್ತಾರೆ. ಹಾಗೆ ಜಿಲ್ಲಾ ಮಟ್ಟದಲ್ಲೂ ಇರ್ತದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ತಮಗೆ ಬೇಕಾದಂಥ ತಮಗೆ ನಡೆಯುವಂಥ ಅಲ್ಲಿಯ ಅಧಿಕಾರಿಗಳನ್ನ ಅಥವಾ SP ಹಿಡ್ಕೊಂಡಿದ್ದೆಲ್ಲ ನಡೀತಾ ಇರ್ತಾವೆ. ಅಂದಾಗ ಸಹಜ ಹಿಂದಿದ್ದಂತಾಗ BJP ವಿರೋಧವಾಗಿ ಅವ್ರು ಮಾತಾಡಲಿಕ್ಕಾಗಿಲ್ಲ, ಅವ್ರನ್ನ ತಪ್ಪಾಗ್ಯದ. ಈಗ ಅವ್ರನ್ನ ನೀವು ಎನ್ಕ್ವೈರಿ ಮಾಡಿರಿ ಅಂತ ನೀವು ಹೇಳಿದಾಗ ಸಹಜವಾಗಿ ಮತ್ತು ಕ್ಲಾಸಸ್ ಸ್ಟಾರ್ಟ್ ಆಗುವಂಥದ್ದು, ಗುಂಡಾಗಿರಿ ಸ್ಟಾರ್ಟ್ ಆಗುವಂಥದ್ದು. ಬಟ್ ಇದು ತಡಿಬೇಕಾದ್ರೆ ಏನು ಮಾಡಬೇಕು? UT ಖಾದರ್ ಅವರ ಒಂದು ಸಲಹೆ ಮಾತ್ರ ಯೋಗ್ಯ ಅದ. ಅವ್ರನ್ನ ಕರೆಸಿ ತಾಕೀತು ಮಾಡಿರಿ, ಯಾರು ಮಾಡ್ಯಾರ ಹೇಳ್ರಿ, ಇದಕ್ಕೆ ಕಾರಣಗಳೇನು, ಏನದು, ಯಾಕೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲ, ಯಾಕೆ ಈ ಒಂದು ಅದು ಮತ್ತು ಶಿವಮೊಗ್ಗದಲ್ಲ ವಿಶೇಷವಾಗಿ ಈ ಒಂದು ಏನಪ್ಪ ಅದು ಕೋಮು ಗಲಭೆಗಳು ಅಥವಾ ಕೋಮದ್ವೇಷ ಅದು ವಿಶೇಷವಾಗಿ ಆ ಭಾಗಕ್ಕೆ ಒಂದಿಷ್ಟು. ಹೌದಪ್ಪ, ಕರಾವಳಿ ಪ್ರದೇಶಪ್ಪ ಅಂದ್ರೆ